Good morning, everyone. Elrigu namaskara. Welcome to the digital learning by the Department of Collegiate Education. In today's session, we will discuss about the basic concepts of arithmetic progression from the chapter Progressions, which is a part of the subject Boomastics 2. ಇವತ್ತಿನ ಸೆಷನಲ್ಲಿ we are going to understand what are the basic concepts of arithmetic progressions. ಸೊ ಪ್ರೋಗ್ರೆಷನ್ಸ್ ಅಂದರೆ ಏನು, ಅದರ ಬೇಸಿಕ್ ಕಾನ್ಸೆಪ್ಟ್ಸ್ ಏನು, ಸೊ ಇದರಲ್ಲಿ ಏನೇನು ಕಲಿತಾ ನೋಡ್ತೀವಿ ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೋಗ್ರೆಷನ್ ಅಂದರೆ ಏನು ಅಂತ ನೋಡಿದ್ವಿ. ಎ ಪ್ರೋಗ್ರೆಷನ್ is a sequence where the difference between the consecutive terms is constant. So consecutive ಅಂದರೆ ಏನು? Consecutive means it is continuous. Consecutive ಅಂದರೆ it is continuous. So continuous terms difference constant ಇದ್ದಾಗ ಅದನ್ನ we will call it as common difference. ಉದಾಹರಣೆಗೆ for example, let us take these numbers 1, 3, 5, 7. ಇಲ್ಲಿ 4 ನಂಬರ್ ಇದೆ. ಇದನ್ನು ಫಸ್ಟ್ ನಂಬರ್ನ ವಿ ವಿಲ್ ಕಾಲ್ ಇಟ್ ಆಸ್ ಟರ್ಮ್ ನಂಬರ್ 1, ಸೆಕೆಂಡ್ ನಂಬರ್ನ ವಿ ವಿಲ್ ಕಾಲ್ ಇಟ್ ಆಸ್ ಟರ್ಮ್ ನಂಬರ್ 2, ಥರ್ಡ್ ಕಾಲಮ್ನ ವಿ ವಿಲ್ ಕಾಲ್ ಇಟ್ ಆಸ್ ಟರ್ಮ್ ನಂಬರ್ 3, ಆ್ಯಂಡ್ ಫೈನಲಿ ದ ಫೋರ್ತ್ ಟರ್ಮ್ ಇಲ್ಲಿದೆ, ವಿ ವಿಲ್ ಕಾಲ್ ಇಟ್ ಆಸ್ ಟರ್ಮ್ ನಂಬರ್ 4. ಇಲ್ಲಿ ಹೇಳಿದಂಗೆ ವೇರ್ ದಿ ಡಿಫರೆನ್ಸ್ ಬಿಟ್ವೀನ್ ಕನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಕಂಟಿನ್ಯೂಸ್ ಎರಡು ಟರ್ಮ್ಸ್. ಉದಾಹರಣೆಗೆ ಟರ್ಮ್ 2 minus term 1, or let us say term 3 minus term 2. ಇದು ಏನಾಗಿರ್ಬೇಕಪ್ಪ ಅಂದರೆ ಇಟ್ ಶುಡ್ ಬಿ ಕಾನ್ಸ್ಟೆಂಟ್, ವ್ಯತ್ಯಾಸ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಟರ್ಮ್ 2 ಯಾವುದಿಲ್ಲಿ 3 ಮೈನಸ್ ಟರ್ಮ್ 1 ಯಾವುದು 1. ಸೊ 3 minus 1 ಇಟ್ ಈಸ್ ಈಕ್ವಲ್ ಟು 2. ಸೊ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ 2. ಇನ್ನೊಂದು ಚೆಕ್ ಮಾಡ್ಕೊಳ್ಳೋಣ. ಟರ್ಮ್ ನಂಬರ್ 3 ನಮ್ಮ ಸೀರೀಸಲ್ಲಿ 1, 3, 5, 7 ಟರ್ಮ್ ನಂಬರ್ 3 ಎಷ್ಟು, ಇಟ್ ಈಸ್ 5 ಮೈನಸ್ ಟರ್ಮ್ ನಂಬರ್ 2 ಬಂದು 3, 5 minus 3, ಇವೆರಡು ಡಿಫ್ರೆನ್ಸ್ ಇಟ್ ಈಸ್ ಈಕ್ವಲ್ ಟು 2. ಸೊ ಈಗ ನೋಡ್ಬೋದು ವೆದರ್ ವಿ ಆರ್ ಯೂಸಿಂಗ್ T2 minus T1 ಆರ್ ವೆದರ್ ಯು ಆರ್ ಯೂಸಿಂಗ್ T3 minus T2, ಎರಡು ಕಂಟಿನ್ಯೂಸ್ ಟರ್ಮ್ಸ್ ನಡುವೆ ಡಿಫ್ರೆನ್ಸು ಈಕ್ವಲ್ ಆಗಿರಬೇಕು. ಇಟ್ ಈಸ್ ಟು ಇನ್ ಬೋತ್ ದಿ ಕೇಸಸ್. ಆಗ ಅದನ್ನು ವಿ ವಿಲ್ ಕಾಲ್ ಇಟ್ ಎಸ್ the sequence is said to be in an arithmetic progression. The sequence starts with the first term, which is called as A. A first term now we will call it as A. Difference na D anta kariತೀವಿ. This follows the pattern A plus D, A plus 2D, A plus 3D and so on. ಉದಾಹರಣೆಗೆ ನಮ್ಮ ಸೀಕ್ವೆನ್ಸ್ ಬಂದು 1, 3, 5, 7. ಈ ಸೀಕ್ವೆನ್ಸು ಸೇಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ನಾವು ಕಮಿಂಗ್ ಟು ದಿ ಸೀಕ್ವೆನ್ಸ್ ಈಗ ನೋಡೋಣ. ಎ ಪ್ಲಸ್ ಡಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕಾಮ ಎ ಪ್ಲಸ್ ಡಿ, ಎ ಪ್ಲಸ್ 2D ಆ್ಯಂಡ್ ಎ ಪ್ಲಸ್ 3D. ಇಟ್ ವಿಲ್ ಗೋ ಆನ್. ಇಲ್ಲಿ ಎ ಈಸ್ ದಿ ಫಸ್ಟ್ ನಂಬರ್ ವಿಚ್ ಈಸ್ 1. ಎ ಈಸ್ ಈಕ್ವಲ್ ಟು 1. ನಮಗೆ ಡಿಫ್ರೆನ್ಸ್ ಗೊತ್ತು, ಡಿಫ್ರೆನ್ಸ್ ಇಸ್ 2. ಸೊ ಎ ಪ್ಲಸ್ ಡಿ ಅಂದರೆ 1 plus 2. 1 plus 2 ಎಷ್ಟಾಗುತ್ತೆ ಈಗ 3. ವೆರಿ ಗುಡ್. ನೆಕ್ಸ್ಟ್ ಎ ಪ್ಲಸ್ 2D. ಎ ಬಂದು 1 plus 2D, 2 into difference is 2. This will become 1 plus 4, which is equal to 5. A plus 3D. A is nothing but 1 plus 3 times the difference, which is equal to 2. So 1 plus 3 2s are 6, that is equal to 7. ನೋಡಿ 1 ಸೆಕೆಂಡ್ ಟರ್ಮ್ 3 ಆಯ್ತು, ಈಗ ಫಿಫ್ತ್ ಥರ್ಡ್ ಟರ್ಮ್ 5 ಆಯಿತು, ಫೈನಲಿ ಫೋರ್ತ್ ಟರ್ಮ್ ಇಟ್ ಈಸ್ 7s. ದಿಸ್ ಇಸ್ ಹೌ ವಿ ಐಡೆಂಟಿಫೈ ದಿ ಸೀಕ್ವೆನ್ಸ್ ಆಫ್ ದಿ ನಂಬರ್ಸ್. ಅದಕ್ಕೆ ಹೇಳಿರೋದಲ್ಲಿ ದಿ ಸೀಕ್ವೆನ್ಸ್ ಸ್ಟಾರ್ಟ್ಸ್ ವಿತ್ ಫಸ್ಟ್ ಟರ್ಮ್ ಎ ಆ್ಯಂಡ್ ಫಾಲೋಸ್ ದಿ ಪ್ಯಾಟರ್ನ್ ಎ ಪ್ಲಸ್ ಡಿ, A plus 2D, A plus 3D and so on. The key concepts includes the general form of Tn is equal to A plus n minus 1 into D.
ಇದರಲ್ಲಿ ಎರಡು ಫಾರ್ಮುಲಾಸ್ ಇದೆ. ಆ ಎರಡು ಫಾರ್ಮುಲಾಸ್ನ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಸೊ ವಾಟ್ ಈಸ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್? ಎ ಲಿಸ್ಟ್ ಆಫ್ ನಂಬರ್ಸ್ ವೇರ್ ಈಚ್ ಟರ್ಮ್ ಆಫ್ಟರ್ ದ ಫಸ್ಟ್ ಈಸ್ ಫೌಂಡ್ ಬೈ ಆ್ಯಡಿಂಗ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಪ್ರೀವಿಯಸ್ ಕ್ವಶನಲ್ಲಿ ನೋಡಿದ್ವಿ 1 + 2 3, 3 + 2 is equal to 5 and 5 + 2 is equal to 7. ಈ ಮೂರು ಕೇಸಸಲ್ಲಿ ದ ಕಾಮನ್ ಡಿಫರೆನ್ಸ್ ವಾಸ್ ಡಿ. ಈ ಡಿಯನ್ನು ಫಸ್ಟ್ ನಂಬರ್ಗೆ ಆ್ಯಡ್ ಮಾಡಿದಾಗ ವಿ ಗೆಟ್ ದಿ ನೆಕ್ಸ್ಟ್ ನಂಬರ್. ದಿ ಫಸ್ಟ್ ಟರ್ಮ್ ವಿಚ್ ಇಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಆಸ್ ಎ is the initial number in the sequence, or we can also call it as the first number in the sequence. Common difference: it's a fixed constant value added to each term to get the next term. ಈ ಡಿಫ್ರೆನ್ಸು ಕೆಲವೊಮ್ಮೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ ಡಿಫ್ರೆನ್ಸ್ ಇಲ್ಲದೇನೂ ಇರ್ಬೋದು. ಇಟ್ ಕುಡ್ ಬಿ ಇನ್ ಎನಿ ಫಾರ್ಮ್ಯಾಟ್. ಹಾಗಾಗಿ ದ ಸೀಕ್ವೆನ್ಸ್ ಕ್ಯಾನ್ ಬಿ ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾನ್ಸ್ಟೆಂಟ್. ಈಗ ವಾಟ್ ಈಸ್ ದಿ ಟೂ ಡಿಫ್ರೆಂಟ್ ಫಾರ್ಮುಲಾಸ್ ದೇ ವಿಲ್ ಯೂಸ್? ಎಕ್ಸಾಮಿನೇಷನಲ್ಲಿ ಕೇಳುವಂಥದ್ದು ಕ್ವಶನ್ಸ್ ಇದ್ರ ಮೇಲೆ. ಫೈಂಡ್ ದಿ nth ಟರ್ಮ್ ಆಫ್ ದಿ ಸೀರೀಸ್. ಎಕ್ಸಾಂಪಲ್ ಅವ್ರು ಕೇಳ್ತಾರೆ ಫೈಂಡ್ ದಿ 10th ಟರ್ಮ್ ಆಫ್ ದ ಸೀರೀಸ್ ಆರ್ ಫೈಂಡ್ ದ 5th ಟರ್ಮ್ ಆಫ್ ದಿ ಸೀರೀಸ್. ಈ ರೀತಿ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಫೈಂಡ್ ದಿ nth ಟರ್ಮ್ ಅಂತ ಕೇಳಿದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಫಾರ್ಮುಲಾ Tn is equal to a plus n minus 1 into d, wherein this Tn is the nth term, a is the first term already discussed ಮಾಡಿದಾಗ, d is the common difference, and finally n is the term number. ಈಗ ಹೇಳಿದಾಗೆ n could be 10 ಅಥವಾ ಇಲ್ಲಿ n could be 5. ದಿ 10th ಟರ್ಮ್ನ we will call it as find out T10. ಅದೇ ರೀತಿ 5th ಟರ್ಮ್ ಆದರೆ we will call it as find out T5. The same way, if we want to find out, let us say, the 7th term, ಆವಾಗ we have to find out T7. So that's how we find out the nth term of the series. And next, ಅಲ್ಲಿ nth ಟರ್ಮ್ ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ನ ಐಡೆಂಟಿಫೈ ಮಾಡ್ತೀವಿ, ವಿಚ್ ಇಸ್ ಗಿವನ್ ಬೈ ದಿ ಫಾರ್ಮುಲಾ Sn is equal to n/2 within square brackets 2a plus within small brackets n minus 1 into d. So this is our formula. Simple ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಲೆಟ್ ಅಸ್ ಸೇ ವಿ ಆರ್ ಟೇಕಿಂಗ್ ಎ ಪರ್ಟಿಕ್ಯುಲರ್ ಸೀರೀಸ್. ದ ಸೀರೀಸ್ ಈಸ್ 2, 4, 6 ಆ್ಯಂಡ್ 8. ಇಲ್ಲಿ 4 ನಂಬರನ್ನು ತಗೊಂಡಿದ್ದೀನಿ. ದಟ್ ಈಸ್ 2, 4, 6 ಆ್ಯಂಡ್ 8. ಈ 4 ನಂಬರ್ಸ್ ಇದೆ ಇಲ್ಲಿ, ಅದರ ಸಮ್ ಎಷ್ಟು ಅಂತ ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ದಿ ಸಮ್ ಆಫ್ ದೀಸ್ ಸೀಕ್ವೆನ್ಸ್ ಸೀರೀಸ್. ನಮಗೆ ಗೊತ್ತು 2 + 4 + 6 + 8 is equal to 2 + 4 2 + 4 6, 6 + 6 12, 12 + 8 20. ಸೊ ಎಲ್ಲ ನಂಬರ್ಸ್ ಆ್ಯಡ್ ಮಾಡಿ ನಮ್ಗೆ ಎಷ್ಟು ಬರಬೇಕು? ವಿ ಶುಡ್ ಗೆಟ್ ದಿ ಸಮ್ as equal to 20. ಈಗ ಲೆಟ್ ಅಸ್ ಟ್ರೈ ಟು ಐಡೆಂಟಿಫೈ ವಿತ್ ದಿ ಹೆಲ್ಪ್ ಆಫ್ ದಿ ಫಾರ್ಮುಲಾ. Sn ಅಂದರೆ ವಿ ಆರ್ ಫೈಂಡಿಂಗ್ ಆಫ್ ದ ಸಮ್ ಆಫ್ ಹೌ ಮೆನಿ ಟರ್ಮ್ಸ್? 1, 2, 3, 4 ಟರ್ಮ್ಸ್. S4 is equal to n/2. n ಎಷ್ಟು? 4 divided by 2 into 2a. 2 into the first term is equal to 2a is equal to 2 plus n minus 1, 4 minus 1 into d, and the common difference here is 2. So therefore difference is equal to 2. 4/2 is 2 1s are 2 2s are 4. 2 into 2 2s are 4 plus 4 minus 1 3 into 2. This is equal to 2 into 4 plus 3 2s are 6. 2 into 4 plus 6 10. 2 into 10 20. Therefore the sum of the 4 numbers is equal to 20. So there are two different ways. Either we are trying to find out by the formula method, or
we are trying to understand in a common terminology on the basis of logic what is the sum of the terms. ಈ ಎಂಟೈರ್ ಸೀರೀಸಲ್ಲಿ ಎಸ್ ಎನ್ ಅಂದರೆ this is your Sn. We are trying to finding out the fourth term, sum of the four terms. N is the term number, A is the first term, and D is the common difference. So ಈ ರೀತಿ we have two different formulas. One is to identify the which term and find out, second formula to find out the sum of those particular terms. So ಇವತ್ತಿನ ಸೆಷನ್ನಲ್ಲಿ we have briefly discussed about what are the basic concepts of arithmetic progressions. Thank you, students.